सहनाववतु सहनौ भुनक्तु सह वीर्यङ्करवावहै तेजस्विनावधीतमस्तु मा विद्विषावहै। ओम शांति शांति शांति। ओम नारायणं पद्मभुवं वसिष्ठं शक्तिं च तत्पुत्रपराशरं च व्यासं शुकं गौडपदं महान्तं गोविन्दयोगीन्द्रमथास्य शिष्यम् श्रीशङ्कराचार्यमथास्य पद्मपादं च हस्तामलकं च शिष्यम् तं तोटकं वार्तिककारमन्यान् अस्मद्गुरून् सन्ततमानतोऽस्मि। शङ्करं शङ्कराचार्यं केशवं बादरायणम् सूत्रभाष्यकृतौ वन्दे भगवन्तौ पुनः पुनः सूत्रभाष्यप्रणेतारौ वेदान्ताब्जप्रभाकरौ वन्दे परस्परात्मानौ बादरायणशङ्करौ। श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं नमामि भगवत्पादशङ्करं लोकशङ्करं वन्दे तं सच्चिदानन्दं यतिवर्यं महामतिं वेदवेदान्तसारज्ञं सद्गुरुं प्रणतोऽस्म्यहम्। सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम्। ॐ नमो ब्रह्मादिभ्यो ब्रह्मविद्यासम्प्रदायकर्तृभ्यो वंशर्षिभ्यो नमो महद्भ्यो नमो गुरुभ्यः। सर्वोपप्लवरहितः प्रज्ञानघनः प्रत्यगर्थो ब्रह्मैवाहमस्मि ब्रह्मैवाहमस्मि अधीहि भगवो ब्रह्म श्रीमच्छंकर भगवत पूज्यपाद महासद्गुरुभ्यो नमः। श्री श्री सच्चिदानंदेन्द्र सरस्वती सद्गुरुभ्यो नमः। यो ब्रह्माणं विदधाति पूर्वं यो वै वेदांश्च प्रहिणोति तस्मै तन्मदेवमात्मबुद्धिप्रकाशम् मुमुक्षुर्वै शरणमहं प्रपद्ये। ॐ शान्ति शान्ति शान्तिः। अग्रे उपस्थितेभ्यः भवद्भ्यः सर्वेभ्यो जिज्ञासुभ्यः हार्दान् प्रणामान् समर्पयामि। ब्रह्मसूत्र शांकर भाष्ये तृतीयाध्याये तृतीये पादे त्रिसूत्रात्मकेस्मिन् षष्ठे आनन्दाद्यधिकरणे तस्मिन् अधिकरणे उपनिबद्धं तृतीयं सूत्रम् अन्तिमं सूत्रम् तस्मिन् अधिकरणे अन्तिमं सूत्रम् इदं सूत्रं द्विवारं पठित्वा सूत्रार्थं तद्भाष्यभागं च यथाचार्यानुग्रहं विचारयामः। इदं सूत्रं पादादितः त्रयोदशं सूत्रम् पादादितः त्रयोदशं सूत्रम्। सर्वाग्रे शंकर भगवत पूज्यपादानां प्रशस्ति श्लोकमेकं पठित्वा
ತೇಷಾಂ ಪಾದಾರವಿಂದಯೋಃ ಶಿರಸ ಪ್ರಣಿಪತ್ಯ ಅನುಗ್ರಹಂಚ ಪ್ರಾಪ್ಯ ಪ್ರಕೃತಂ ತ್ರಯೋದಶಂ ಸೂತ್ರಂ ತದ್ಭಾಷ್ಯಭಾಗಂಚ ಯಥಾಚಾರ್ಯಾನುಗ್ರಹಂ ಇದಾನೀಂ ವಿಚಾರಯಾಮಃ. ಸರ್ವಾಗ್ರೆ ಶಂಕರ ಭಗವತ್ ಪೂಜ್ಯಪಾದಾನಾಂ ಪ್ರಶಸ್ತಿ ಶ್ಲೋಕಮೇಕಂ ದ್ವಿವಾರಂ ಪಠಾಮಃ. ಓಂ ಕಾಲೇ ಶಿವಃ ಕ್ರಮವಶಾತ್ ಕಲಿದೋಷದುಷ್ಟೇ ಯತ್ಸಂಪ್ರದಾಯರಹಿತಂ ತದಪೇಕ್ಷ್ಯ ಭೂಯಃ ಕ್ಷೋಣ್ಯಾಮವಾತರದಶೇಷ ಜಗದ್ಧಿತಾರ್ಥಿ ಶ್ರೀಶಂಕರಾಖ್ಯಮಮಲಂ ಗುರುಮಾಶ್ರಯೇತಂ. ಓಂ ಕಾಲೇ ಶಿವಃ ಕ್ರಮವಶಾತ್ ಕಲಿದೋಷದುಷ್ಟೇ ಯತ್ಸಂಪ್ರದಾಯರಹಿತಂ ತದಪೇಕ್ಷ್ಯ ಭೂಯಃ ಕ್ಷೋಣ್ಯಾಮವಾತರದಶೇಷ ಜಗದ್ಧಿತಾರ್ಥಿ ಶ್ರೀಶಂಕರಾಖ್ಯಮಮಲಂ ಗುರುಮಾಶ್ರಯೇತಂ. ಶ್ರೀಶಂಕರಾಖ್ಯಮಮಲಂ ಗುರುಮಾಶ್ರಯೇತಂ. ಇದು ನಾರಾಯಣ ಗುರುಗಳು ಅಂತ ಒಬ್ಬರು ಇದ್ರು. ಸುಮಾರು 16-17ನೇ ಶತಮಾನದಲ್ಲಿ ಕಾಣಿಸ್ತಾರೆ, 14ನೇ ಶತಮಾನದಲ್ಲಿದ್ದರು. ಅವರು ಒಂದು ಪ್ರಪಂಚ ಸಾರಾರ್ಥ ಪ್ರದೀಪ ಅಂತ ಒಂದು ಗ್ರಂಥ ಬಂದ್ಯ. ಅಂದರೆ ಈ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಈ ಚತುಸ್ಸೂತ್ರಿ ಭಾಷ್ಯದ ಒಂದು ವಿವರಣಾತ್ಮಕ ಗ್ರಂಥ. ಅದರಲ್ಲಿ ಅವರು ಈ ಶ್ಲೋಕವನ್ನ, ಈ ಮಂಗಳ ಶ್ಲೋಕ ಈ ರೂಪದಿಂದ ಬರೆದು ಭಗವತ್ಪಾದರಿಗೆ ನಮಸ್ಕರಿಸಿ ತಮ್ಮ ಒಂದು ವ್ಯಾಖ್ಯಾನವನ್ನ ಪ್ರಾರಂಭ ಮಾಡಿದ್ದಾರೆ. ನಾರಾಯಣ ಗುರುಗಳು ಅಂತ ಒಬ್ಬರು ಅವರು. ಈ ಇವರು ಇಲ್ಲಿ ತೆಲುಗು ದೇಶದವರು. ಅವರು ಏನು ಅರ್ಥ ಆಗುತ್ತೆ ಅಂತಂದ್ರೆ, ಶಿವ ಪರಮೇಶ್ವರ ಅವನು ನೋಡಿದ ಕ್ರಮವಶಾತ್ ಕಾಲೇ ಕಲಿದೋಷದುಷ್ಟೇ ಕಾಲೇ. ಕ್ರಮವಶಾತ್ ಕಾಲ ಉರುಳುತ್ತಾ ಇದೆ. ಹೌದು ತಾನೆ? ಕೃತಯುಗ, ತ್ರೇತಾಯುಗ, ದ್ವಾಪರಯುಗ, ಕಲಿಯುಗ ಬಂತು, ಬಂದೇ ಬಿಟ್ಟಿತು ಕಲಿಯುಗ. ಕಲಿಯುಗದಲ್ಲೂ ಕಾಲಭಾಗ ಆಗೋಗಿದೆ ಅಂತಾರೆ. ಹೀಗೆ ಕ್ರಮವಶಾತ್, ಕ್ರಮದಿಂದ, ಯಾವುದೋ ಒಂದು ಕ್ರಮ, ಕೃತ, ತ್ರೇತ, ದ್ವಾಪರ, ಕಲಿ ಅಂತಕ್ಕಂಥ ಒಂದು ಕ್ರಮ ಇರುತ್ತೆ. ಅದು ಆವರ್ತ ಆಗ್ತಾ ಇರುತ್ತಲ್ಲ, ಅದು ಆ ಆವರ್ತನೆಯಲ್ಲಿ ಈ ಕಲಿಯುಗ ಬಂತು. ಕಲಿಯುಗ ಬಂದಾಗ ಕಲಿದೋಷದುಷ್ಟೇ ಕಾಲೇ. ಹೀಗೆ ಕಲಿಯ ಒಂದು ದೋಷದಿಂದ ಇದು ಈ ಕಾಲ ಏನಾಗಿದೆ, ಕಲಿಯುಗ ಅಂತಕ್ಕಂಥದ್ದು ಏನಾಗೋಯ್ತು, ಸಂಪ್ರದಾಯ ರಹಿತ ಅಭೂತ್. ಸಂಪ್ರದಾಯ ರಹಿತವಾಗಿ ಆಗೋಯ್ತು. ಏನು ಸಂಪ್ರದಾಯ ಅಂತಂದ್ರೆ, ಇಲ್ಲಿ ಈ ಒಂದು ಶ್ಲೋಕ ಇದೆಯಲ್ಲ, ಈ ಒಂದು ಪ್ರಶಸ್ತಿ ಶ್ಲೋಕ, ಇದರಲ್ಲಿ ಶಂಕರರನ್ನ ಎರಡೂ ತರಹ ಈ ನಾರಾಯಣ ಗುರುಗಳು ಅವರನ್ನ ಈ ಒಂದು ಈ ಸ್ತೋತ್ರದಿಂದ ಸ್ತುತಿಸಿದ್ದಾರೆ. ಎರಡೂ ತರಹ. ಏನು? ಒಂದು ನಿಶ್ರೇಯಸಾವಾಪ್ತಿಗಾಗಿ, ಇನ್ನೊಂದು ಅಭ್ಯುದಯ ಪ್ರಾಪ್ತಿಗಾಗಿಯೂ ಕೂಡ. ಕೇವಲ ಶಂಕರರನ್ನ ನಿಶ್ರೇಯಸಕ್ಕೆ ಮಾತ್ರ ಮೀಸಲಾಗಿಟ್ಟಿಲ್ಲ. ಓನ್ರಿ ಶಂಕರ ಹತ್ರ ಹೋದ್ರೆ ಏನು ಸಿಕ್ಕತ್ತೆ ರೀ? ಏನೂ ಸಿಕ್ಕೋದಿಲ್ಲ. ದುಡ್ಡು, ಗಾಡಿ, ಅಧಿಕಾರ ಏನೂ ಸಿಕ್ಕೋದಿಲ್ವಲ್ಲ. ಯಾವುದೋ ಏನೋ ಅದೇನೋ ನಿಶ್ರೇಯಸ ಅಂತೆ, ಅದೇನೋ ಗೊತ್ತಿಲ್ಲಪ್ಪ, ನಮಗೆ ಬೇಡ. ಹಾಗಲ್ಲ. ಎಲ್ಲವೂ ಕೂಡ ಅವರವರ ಒಂದು ಅಧಿಕಾರಕ್ಕೆ ತಕ್ಕಂತೆ
ನಿಶ್ರೇಯಸ ಬೇಕಾದವರಿಗೆ ನಿಶ್ರೇಯಸ ಪ್ರಾಪ್ತಿ, ಅಭ್ಯುದಯ ಬೇಕಾದವರಿಗೆ ಅಭ್ಯುದಯ ಪ್ರಾಪ್ತಿ, ಎರಡನ್ನೂ ಕೊಡಬಲ್ಲ ಸಾಮರ್ಥ್ಯ. ಈ ಎರಡಕ್ಕೂ ಏನಾಗಬೇಕು ಅಂತಂದ್ರೆ ಒಂದು ಸಂಪ್ರದಾಯ ಶಾಸ್ತ್ರ ಅಂತಕ್ಕಂಥದ್ದು ಬೇಕು. ಅದಕ್ಕೆ ಅದರಲ್ಲಿ ವಿಹಿತವಾದ ಒಂದು ಆಚರಣೆಗಳನ್ನು ನಾವು ಆಚರಿಸ್ಬೇಕು. ಏನು ಧರ್ಮ ಅಂತಕ್ಕಂಥ ಇದು ಧರ್ಮ ಅಂತ ಇದೆ, ಅದನ್ನು ಆಚರಿಸ್ಬೇಕು. ಇದು ಅಧರ್ಮ ಅಂತ ಇದೆ, ಅದನ್ನ ಬಿಡಬೇಕು. ಹೀಗೆ ಬಿಡುವುದು, ತೆಗೆದುಕೊಳ್ಳುವುದು, ಹಾನ ಉಪಾದಾನ, ಇವೆರಡರಲ್ಲೂ ಕೂಡ ಒಂದು ಸಂಪ್ರದಾಯ ಅಂತ ಇದೆ. ಆ ಸಂಪ್ರದಾಯ ಈ ಕಾಲಕ್ರಮದಲ್ಲಿ ಕಲಿಯುಗ ಪ್ರಾಪ್ತವಾಗಲಾಗಿ ಆ ಕಲಿಯ ದೋಷದಿಂದ ಏನಾಗಿತ್ತು, ಈ ಸಂಪ್ರದಾಯ ಅಂತಕ್ಕಂಥದ್ದು ಹೊರಟೋಗ್ಬಿಟ್ಟಿತ್ತು. ಜನರೆಲ್ಲ ಕೂಡ ಸಂಪ್ರದಾಯ ಆಗಿಬಿಟ್ರು. ಹಾಗಾಗಿ ಏನಾಯ್ತು, ಎರಡೂ ಕೂಡ ಹೊರಟೋಯ್ತು. ಶ್ರೇಯಸ್ಸೂ ಬರಲಿಲ್ಲ, ಅಭ್ಯುದಯನೂ ಬರಲಿಲ್ಲ. ಇದನ್ನ ಕಂಡು ಭೂಯ ತದಪೇಕ್ಷ್ಯ ಶಿವ, ಭೂಯ ಪುನಃ ಅಂದರೆ ಹಿಂದೆ ಕೃತಯುಗದಲ್ಲಿ ತ್ರೇತಾಯುಗದಲ್ಲಿ ಏನು ಧರ್ಮಾಚರಣೆ ಅಂತ ಹೊಂದಿತ್ತೋ ಅದನ್ನ ಪುನಃ ಈ ಭೂಮಿಗೆ ತರುವುದಕ್ಕಾಗಿ, ಈ ಜನಗಳಿಗೆ ತಂದು ಕೊಡುವುದಕ್ಕಾಗಿ, ಸಂಪ್ರದಾಯ ರಹಿತರಾದ ಜನಗಳಿಗೆ ತಂದು ಕೊಡುವುದಕ್ಕಾಗಿ ತದಪೇಕ್ಷ ಭೂಯ ತದಪೇಕ್ಷ ಪುನಃ ತಂದು ಭೂಯ ಪುನಃ ತಂದು ಕೊಡುವುದಕ್ಕೋಸ್ಕರ ಕ್ಷೋಣ್ಯಾಂ ಅವಾತರತ್. ಕ್ಷೋಣ್ಯಾಂ ಅಂದ್ರೆ ಅಸ್ಮಿನ್ ಅಸ್ಯಾಂ ಭುವಿ ಅಂತ ಅರ್ಥ. ಅಸ್ಯಾಂ ಭುವಿ ಅದು ಈ ಒಂದು ಭೂಮಿಯಲ್ಲಿ ಅವಾತರತ್, ಅವತಾರ ಮಾಡಿದ ಯಾರು, ಆ ಶಿವ ಪರಮೇಶ್ವರನು ಅವತಾರ ಮಾಡಿದ. ಯಾಕೆ ಅವತಾರ ಮಾಡ್ದ, ಅವನು ಏನಾಗಬೇಕಾಗಿತ್ತು, ಅವನ ಪಾಡಿಗೆ ಅವನು ಯಾರು, ಪರಮಶಿವ ಅಂದ್ರೇನು, ಅವನು ಜ್ಞಾನ ಚಕ್ರವರ್ತಿ, ಪರಮ ವೈರಾಗ್ಯ ಚಕ್ರವರ್ತಿ, ಎರಡೂ ಹೌದವನು. ಹೌದು ತಾನೆ? ಅವ್ನಿಗೆ ಏನು ಬೇಕಾಗಿ, ಏನು ಬೇಕಿಲ್ಲ, ಸುಮ್ಮನೆ ಇರ್ಬೋದಾಗಿತ್ತಲ್ಲ. ಅಂದ್ರೆ ಅಶೇಷ ಜಗದ್ಧಿತಾರ್ಥಿ ಶಿವ, ಸಂಪೂರ್ಣವಾಗಿ ಈ ಒಂದು ಜಗತ್ತನ್ನ ಉದ್ಧಾರ ಮಾಡುವ ಅಪೇಕ್ಷೆಯಿಂದಲೇ ಅಷ್ಟೇ, ಇನ್ನೇನು ಇಲ್ಲ ಅವನಿಗೆ. ಲೋಕ ಕಲ್ಯಾಣಾರ್ಥವಾಗಿ, ಲೋಕ ಸಂಗ್ರಹಾರ್ಥವಾಗಿ. ಅದರಿಂದ ಈ ಒಂದು ಆ ಕರುಣೆಯಿಂದ ಏನ್ ಮಾಡದ, ಪರಮಶಿವ ಭೂಮಿಯಲ್ಲಿ ಅವತರಿಸಿದ. ಹೇಗೆ ಅವತರಿಸಿದ, ಏನಂತ ಅವತರಿಸಿದ ಅಂದ್ರೆ ಶ್ರೀಶಂಕರ ಆಖ್ಯಂ. ಶ್ರೀಶಂಕರ, ಶಂಕರ ಎಂಬ ಹೆಸರಿನಿಂದ, ಶ್ರೀ ಶಂಕರಾಖ್ಯ ಅಂದ್ರೆ ಹೆಸರಿನಿಂದ ಇಲ್ಲಿ ಕ್ಷೋಣ್ಯಾಂ ಅವಾತರತ್. ಎಲ್ಲೋ ಇದ್ದ ಅವನ ಪಾಡವನು, ಕೈಲಾಸದಲ್ಲೋ ಎಲ್ಲೋ ಒಂದ್ ಕಡೆ. ಕೈಲಾಸದಲ್ಲಿ ಸೋಲ್ ಬೇಡ ಇಲ್ಲಿ. ಯಾಕೆ, ಅವನು ದೇಶ ಅತೀತ, ಕಾಲ ಅತೀತ ಪರಮಶಿವ. ಆದರೂ ಕೂಡ ಒಂದು ವ್ಯವಹಾರಾರ್ಥವಾಗಿ ಹೇಳ್ಬಹುದಷ್ಟೇ. ಇಂತಹ ಶಿವ ಏನು ಮಾಡ್ದ, ಶಂಕರ ಎಂಬ ಹೆಸರಿನಿಂದ ಕ್ಷೋಣ್ಯಾಂ ಅವಾತರತ್, ಭೂಮಿಯ ಮೇಲೆ ಅವತರಿಸಿದ. ಇಂತಹ ಶಂಕರಾಕ್ಷಂ, ಶಂಕರನೆಂಬ ಅಮಲಂ ಅಂದ್ರೆ ಯಾವ ದೋಷವೂ ಇಲ್ಲದ ಈ ಒಂದು ಗುರುವನ್ನ ನಾನು, ಶಂಕರನೆಂಬ ಗುರುವನ್ನು ಆಶ್ರಯೇ, ನಾನು ಆಶ್ರಯಿಸುತ್ತೇನೆ. ಯಾವುದಕ್ಕಾಗಿ, ಎರಡಕ್ಕೂ ಕೂಡ. ನಿಶ್ರೇಯಸಾವಾಪ್ತಯೇ ಆಗಬಹುದು, ಅಥವಾ ಅಭ್ಯುದಯಾವಾಪ್ತಯೇ ಅದಕ್ಕೂ ಆಗ್ಬಹುದು. ಎರಡಕ್ಕೂ ಸಮರ್ಥರು ಶಂಕರ ಭಗವತ್ಪಾದ. ಯಾಕೆ, ಸುವರ್ಣ ವೃಷ್ಟಿನೇ ಸುರಿಸಿದವರು. ಮತ್ತೆ ಆ ತೋಟಕ ಆಚಾರ್ಯರಿಗೆ ಏನೂ ಗೊತ್ತಿಲ್ಲ, ಸರ್ವಜ್ಞರನ್ನಾಗಿ ಮಾಡಿದವರು. ನಿಶ್ರೇಯಸ ಅದು ಕೊಟ್ಟರು. ಏನೂ ಇಲ್ಲ, ಬಡವಳು ಸುವರ್ಣ ವೃಷ್ಟಿರು ಕರೆದರು. ಎರಡಕ್ಕೂ ಸಮರ್ಥರು ಆಚಾರ್ಯ. ಇಂತಹ ಶಂಕರನನ್ನ ನಾನು ಆಶ್ರಯಿಸುತ್ತೇನೆ ಅಂತಕ್ಕಂಥದ್ದು ಚೆನ್ನಾಗಿದೆ. ಎರಡೂ ಅರ್ಥದಲ್ಲಿ ಬರೆದಿದ್ದಾರೆ. ಇನ್ನೊಂದ್ಸರಿ ಪಾರಾಯಣ ಮಾಡಿಬಿಡೋಣ ಆ ಒಂದು ಪ್ರಶಸ್ತಿ ಶ್ಲೋಕವನ್ನು. ಓಂ
ಕಾಲೇ ಶಿವ ಕ್ರಮವಶಾತ್ ಕಲಿದೋಷದುಷ್ಟೇ ಯತ್ ಸಂಪ್ರದಾಯರಹಿತಂ ತದಪೇಕ್ಷ್ಯ ಭೂಯಃ ಶೋಣ್ಯಾಮವಾತರದಶೇಷ ಜಗದ್ಧಿತಾರ್ಥಿ ಶ್ರೀಶಂಕರಕ್ಷಮಮಲಂ ಗುರುಮಾಶ್ರಯೇತಂ ಶ್ರೀಶಂಕರಕ್ಷಮಮಲಂ ಗುರುಮಾಶ್ರಯೇತಂ. ಅಥ ಶ್ರೀಮಚ್ಛಂಕರ ಭಗವತಃ ಕೃತೌ ಶಾರೀರಕಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ಷಷ್ಠಂ ಆನಂದಾದ್ಯಧಿಕರಣಂ. ಓಂ ಇದಾನೀಂ ತಸ್ಮಿನ್ ಅಧಿಕರಣೆ ಉಪನಿಬದ್ಧಾನಿ ಸರ್ವಾಣಿ त्रीणि सूत्राणि एकवारं पठामः. ओम आनंदादयः प्रधानस्य ओम प्रियशिरस्त्वाद्य प्राप्तिरुपचयापचयौ हि भेदे ओम इतरेत्वर्थसामान्यात्. ಇವು ಮೂರು ಸೂತ್ರಗಳು ಆ ಆನಂದಾದ್ಯಧಿಕರಣದಲ್ಲಿ ಉಪನಿಬದ್ಧವಾಗಿರತಕ್ಕಂಥದ್ದು. ಅದರಲ್ಲಿ ಕೊನೆಯ ಸೂತ್ರವನ್ನು ನಾವು ನೋಡಬೇಕಾಗಿದೆ ಈಗ. ಓಂ ಇತರೆ ತ್ವರ್ಥ ಸಾಮಾನ್ಯಾತ್ ಓಂ ಇತರೆ ತ್ವರ್ಥ ಸಾಮಾನ್ಯಾತ್. ಇಲ್ಲಿಯವರೆಗೆ ಏನು ಸಿದ್ಧಾಂತ ಮಾಡಿದರು ನೋಡಿ. ಈ ಒಂದು ವಿದ್ಯೆ ಅಂತಕ್ಕಂಥದ್ದೇನಿದೆ ಅದು ಒಂದೇ ಇರುವಾಗ ಮತ್ತು ಅದು ಎಲ್ಲ ಕಡೆಯಲ್ಲಿಯೂ ಕೂಡ ಬೇರೆ ಬೇರೆ ಶಾಖೆಗಳಲ್ಲಿ ಪಠಿತವಾಗಿರುವಾಗ ಒಂದೇ ವಿದ್ಯೆ ಬೇರೆ ಬೇರೆ ಶಾಖೆಗಳಲ್ಲಿ ಪಠಿತವಾಗಿದೆ. ಹಾಗೆ ಆಗುವಾಗ ಏನಾಗಿದೆ, ಒಂದು ಕಡೆ ಕೆಲವು ಗುಣಗಳನ್ನು ಹೇಳಿದ್ದಾರೆ, ಒಂದು ಕಡೆ ಹೇಳಿಲ್ಲ, ಹೀಗಾಗಿದೆ. ಆದರೂ ಕೂಡ ವಿದ್ಯೆ ಒಂದೇ ಆಗಿರುವುದರಿಂದ ಈ ಎಲ್ಲ ಗುಣಗಳನ್ನು ಕೂಡ ಸೇರಿಸಿ ನಾವು ತಿಳಿಯಬೇಕು ಅಂತ ನಿರ್ಧಾರ ಮಾಡಿದ್ರು. ಮಾಡಿಬಿಟ್ಟು ಅದಕ್ಕೆ ಒಂದು ಈ ಎಕ್ಸೆಪ್ಷನ್ ಅಂತ ಹೇಳ್ತಾರಲ್ಲ ಅದನ್ನು ಕೊಟ್ಟರು. ಏನು ನೋಡಿ, ಎಲ್ಲವನ್ನೂ ಸೇರಿಸ್ಕೊಳ್ಬೇಕು, ಆದರೆ ತೈತ್ತಿರೀಯದಲ್ಲಿ ಹೇಳಿರತಕ್ಕಂಥ ಪ್ರಿಯಶಿರಸ್ತ್ವಾದಿಗಳನ್ನ ಸೇರಿಸಿಕೊಳ್ಳಬಾರದು. ಇನ್ನೊಂದು ಕಡೆ ತೈತ್ತಿರೀಯದಲ್ಲಿ ಮಾತ್ರ ಹೇಳಿದೆ ಪ್ರಿಯಶಿರಸ್ತ್ವಾದಿಗಳನ್ನು. ತಸ್ಯ ಪ್ರಿಯಮೇವ ಶಿರಃ ಮೋದೋ ದಕ್ಷಿಣ ಪಕ್ಷ ಪ್ರಮೋದ ಉತ್ತರ ಪಕ್ಷ ಆನಂದ ಆತ್ಮ ಬ್ರಹ್ಮಪಕ್ಷಂ ಪ್ರತಿಷ್ಠಾ ಅಂತಿದೆ. ಇದನ್ನ ಈ ಪ್ರಿಯಶಿರಸ್ತ್ವಾದಿಗಳಿದ್ದಾರೆ, ಅದನ್ನ ಬೇರೆಯ ಕಡೆ ನಾವು ಒಂದೇ ವಿದ್ಯೆಯನ್ನು ಹೇಳಿದ್ದರೂ ಕೂಡ ಈ ಪ್ರಿಯಶಿರಸ್ತ್ವಾದಿ ಗುಣಗಳನ್ನು ಮಾತ್ರ ಅಲ್ಲಿಗೆ ನಾವು ಎಳೆದುಕೊಂಡು ಸೇರಿಸಿಕೊಳ್ಳಬಾರದು, ಬೇರೆದೆಲ್ಲ ಸೇರಿಸ್ಕೊಳ್ಬೋದು. ಯಾಕೆ ಅಂತ ಅನ್ನುವುದನ್ನು ಹೇಳಿದ್ರು. ಅದನ್ನ ಆಯ್ತು. ಈಗ ಓಹೋ ಆಯ್ತು ಸ್ವಾಮಿ, ಪ್ರಿಯಶಿರಸ್ತ್ವಾದಿ ಗುಣಗಳನ್ನು ಸೇರಿಸಿಕೊಳ್ಳಬಾರದು ಅಂತ ಆಯ್ತು. ಮತ್ತೆ ಈ ಬೇರೆ ಗುಣಗಳನ್ನು ಏನು ಮಾಡಬೇಕಾಗಾದ್ರೆ ಅದನ್ನು ಹೇಳಿ ಅಂದ್ರೆ ಅದಕ್ಕಾಗಿ ಈ ಸೂತ್ರವನ್ನು ಹೇಳ್ತಾ ಇದ್ದಾರೆ. ಇದರಲ್ಲಿ ಏನು ವಿಶೇಷ ಇದೆ ಇಷ್ಟೇ. ಈ ಸೂತ್ರ ಏನದು? ಓಂ ಇತರೆ ತ್ವರ್ಥ ಸಾಮಾನ್ಯಾತ್ ಓಂ ಇತರೆ ತ್ವರ್ಥ ಸಾಮಾನ್ಯಾತ್. ಪದವಿಭಾಗ ನೋಡೋಣ. ಓಂ ಇತರೆ ತು ಅರ್ಥ ಸಾಮಾನ್ಯಾತ್ ಇತರೆ ತು ಅರ್ಥ ಸಾಮಾನ್ಯಾತ್ ಇತಿ ತ್ರಿಪದಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ತ್ರೀಣಿ ಪದಾನಿ ವರ್ತಂತೆ. ಅನ್ವಯ ಏನಾಗುತ್ತೆ ನೋಡೋಣ. ಇತರೆ ತು ಅರ್ಥ ಸಾಮಾನ್ಯ ತು ಆದರೆ. ಆದರೆ ಅಂತಂದ್ರೆ ಏನು? ಆದರೆ ಅಂತಂದ್ರೆ ಹಿಂದೆ ಹೇಳಿತ್ತಲ್ಲ ಏನು, ಪ್ರಿಯಶಿರಸ್ತ್ವಾದಿ ಗುಣಗಳನ್ನ ಮಾತ್ರ ಈ ಬೇರೆಯ ಕಡೆ ಬೇರೆ ಶಾಖೆಗಳಲ್ಲಿ ತೈತ್ತಿರೀಯದಲ್ಲಿ ಪರಿಪಠಿತವಾಗಿರತಕ್ಕಂತಹ ಈ ಒಂದು
ಈ ಪ್ರಿಯಶಿರಸ್ವಾದಿ ಗುಣಗಳನ್ನ ಬೇರೆ ಕಡೆ ನಾವು ಸೇರಿಸಿಕೊಳ್ಳಬಾರದು. ಮುಂದೆ ಆದರೆ ತು ಇದೆಯಲ್ಲ, ಅದು ತು. ಆದರೆ ಅಂದ್ರೆ ಅದಕ್ಕೆ ವಿರುದ್ಧವಾಗಿ ಹೇಳ್ತಕ್ಕಂತಹದ್ದು, ಅಲ್ಲಿ ಸೇರಿಸಿಕೊಳ್ಳಬಾರದು ಅಂತಿದೆ. ತು ಆದರೆ ಏನಾದರೆ ಅಂತಂದ್ರೆ ಇತರೆ ಅಂದ್ರೇನು? ಇತರೆ ಅಂತಂದ್ರೆ ಇತರೆ ಧರ್ಮ ಸರ್ವತ್ರ ಉಪಸಂಹ್ರಿಯೇರನ್, ಬಹುವಚನ. ತು ಇತರೆ ಧರ್ಮ ಸರ್ವತ್ರ ಉಪಸಂಹ್ರಿಯೇರನ್, ಇಷ್ಟು ಸೇರಿಸ್ಕೊಳ್ಬೇಕು. ಧರ್ಮ ಸರ್ವತ್ರ ಉಪಸಂಹ್ರಿಯೇರನ್ ಸೇರಿಸ್ಕೊಳ್ಬೇಕು. ಅಂದ್ರೆ ಏನಾಯ್ತು? ತು ಆದರೆ ನೋಡಪ್ಪ, ಪ್ರಿಯಶಿರಸ್ವಾದಿ ಗುಣಗಳನ್ನ ತೈತ್ರಿಯದಲ್ಲಿ ಹೇಳಿದೆ. ಆದರೂ ಕೂಡ ಇನ್ನೊಂದು ಕಡೆ, ಬೇರೆ ಕಡೆ ನಾವು ಹಿಂದೆ ಹೇಳಿದಂತೆ ಈ ಒಂದು ಪ್ರಿಯಶಿರಸ್ವಾದಿ ಗುಣಗಳನ್ನ ಸೇರಿಸಿಕೊಳ್ಳಬಾರದು ಅಂತ ಅದಾಗಿತ್ತು ಹಿಂದಿನ ಪಾಠ. ಯಾಕೆ ಸೇರಿಸ್ಕೊಳ್ಬಾರದು ಅಂತ ಅನ್ನೋದನ್ನೆಲ್ಲ ಹೇಳಿದ್ರು. ಸೇರಿಸಿಕೊಳ್ಳಬಾರದು. ಆದರೆ ಇತರೆ ಧರ್ಮ, ಬೇರೆಯ ಗುಣ ಇದೆಯಲ್ಲ, ಬೇರೆಯ ಧರ್ಮಗಳು, ಅದನ್ನ ಸರ್ವತ್ರ ಉಪಸಂಹ್ರಿಯೇರನ್ ಸೇರಿಸ್ಕೊಳ್ಬೇಕು. ಇತರೆ ಬೇರೆಯ ಧರ್ಮಗಳ, ಉಳಿದ ಧರ್ಮಗಳನ್ನ, ಆ ಪ್ರಿಯಶಿರಸ್ವಾದಿಗಳನ್ನ ಬಿಟ್ಟು ಉಳಿದ ಧರ್ಮಗಳನ್ನ ಎಲ್ಲ ಕಡೆಯಲ್ಲಿಯೂ ಕೂಡ ಉಪಸಂಹಾರ ಮಾಡಿಕೊಳ್ಳಬೇಕು. ಅಂದ್ರೇನು? ಅಲ್ಲಿದೆ, ಇನ್ನೊಂದು ಕಡೆ ಹೇಳಿಲ್ಲ, ಆದರೂ ಕೂಡ ಸೇರಿಸ್ಕೊಳ್ಬೇಕು ಬೇರೆ ಎಲ್ಲ ಗುಣಗಳನ್ನ. ಇದು ಮಾತ್ರ ಇಲ್ಲ, ಇದೊಂದ್ರ ಮಾತ್ರ ಇಲ್ಲ. ಯಾತಕ್ಕೆ ಹೀಗೆ? ಎಲ್ಲ ಸೇರಿಸ್ಕೋಬೇಕು ಅಂದ್ರೆ ಇದೊಂದನ್ನು ಯಾಕೆ ಬಿಟ್ಟಿದ್ದೀರಿ? ಸೇರಿಸ್ಕೊಳ್ಬಾರದು ಅಂತ ಹೇಳ್ತಾ ಇದ್ದೀರಿ, ಮತ್ತು ಬೇರೆ ಎಲ್ಲ ಯಾಕೆ ಸೇರಿಸ್ಕೊಳ್ಬೇಕು ಅಂತ ಹೇಳ್ತಾ ಇದ್ದೀರಿ ಅಂತಂದ್ರೆ, ಈ ಇತರೆ ಧರ್ಮ ಅಂತಿದೆಯಲ್ಲ, ಇತರ ಧರ್ಮಗಳು, ಆ ಪ್ರಿಯಶಿರಸ್ವಾದಿಗಳನ್ನು ಬಿಟ್ಟು ಉಳಿದ ಧರ್ಮಗಳು, ಆನಂದ ಮುಂತಾದವುಗಳು, ಅವು ಏನಾಗಿದೆ? ಅರ್ಥ ಸಾಮಾನ್ಯ. ಯಾಕೆ? ಅದರಲ್ಲಿ ಅರ್ಥದಲ್ಲಿ ಎರಡೂ ಕೂಡ ಪ್ರಯೋಜನದಲ್ಲಿ ಸಾಮಾನ್ಯ, ಸಾಮ್ಯವಿರುವುದರಿಂದ ಏನಾಗಿದೆ? ಪ್ರಯೋಜನದಲ್ಲಿ ಸಾಮ್ಯ ಇದೆ. ಬೇರೆ ಎಲ್ಲ ಗುಣಗಳನ್ನು ಸೇರಿಸಿಕೊಂಡ್ರೆ ಪ್ರಯೋಜನ ಸಾಮ್ಯ ಇದೆ. ಆದರೆ ಪ್ರಿಯಶಿರಸ್ವ ಇದೆಯಲ್ಲ, ಇದನ್ನು ಸೇರಿಸ್ಕೊಂಡ್ಬಿಟ್ರೆ ಆಗೋದಿಲ್ಲ. ಯಾಕೆ ಅಂತ ಅನ್ನೋದನ್ನ ತಿರ್ಗಾ ಏನು ಬೇಡ, ಹಿಂದೆ ಹೇಳಿದ್ರಲ್ಲ, ಇಲ್ಲಿ ಪ್ರಿಯಶಿರಸ್ವಾದ್ಯ ಪ್ರಾಪ್ತಿ ರೂಪಚಯಾಪಚಯೌ ಹಿ ಭೇದೇ ಅಂತ. ಯಾಕೆ ಅಂದ್ರೆ ಎಲ್ಲಿ ಭೇದವಿದೆಯೋ ಅಲ್ಲಿ ಉಪಚಯ ಅಪಚಯ ಅಂತಕ್ಕಂಥದ್ದು ಇದ್ದೇ ಇದೆ. ಅದೇನು? ಹಿಗ್ಗು ತಗ್ಗುಗಳು ಅಂತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಈ ಹಿಗ್ಗು ತಗ್ಗುಗಳ ಸಂಬಂಧವೇ ಇಲ್ಲದ ಪರಬ್ರಹ್ಮ ತತ್ವಕ್ಕೆ, ಪರಮಾರ್ಥ ತತ್ವಕ್ಕೆ ಇದು ಸಂಬಂಧಪಡುವುದಿಲ್ಲ ಅಂತ ಹೇಳಿದ್ರು. ಇದೆಲ್ಲ ವಿಸ್ತಾರವಾಗಿ ಹೇಳಿದ್ರಲ್ಲ ಅಲ್ಲಿ. ಯಾಕೆ? ಉಪಚಯ ಅಪಚಯವು ಅದನ್ನು ಸೇರಿಸ್ಕೊಂಡ್ಬಿಟ್ರೆ ಉಪಚಯ ಅಪಚಯ ಬಂದ್ಬಿಡುತ್ತೆ. ಎಲ್ಲಾದರೂ ಪರಮಾರ್ಥ ತತ್ವಕ್ಕೆ ಉಪಚಯ ಅಪಚಯ ಹೊಂದುತ್ತೇನಪ್ಪ? ಹೊಂದೋದಿಲ್ಲ. ಆದ್ದರಿಂದ ಸೇರಿಸಿಕೊಳ್ಳಬಾರದು. ನೋಡಿ, ಇದರಲ್ಲಿ ನಮಗೊಂದು ಅರ್ಥ ಗೊತ್ತಾಗತ್ತೆ. ಏನೇ ಸಿದ್ಧಾಂತ, ಏನೇ ಮಾಡಿದರೂ ಕೂಡ ಪರಮ ಸಿದ್ಧಾಂತ ಏನಿದೆ? ಅಶಬ್ದಂ ಅಸ್ಪರ್ಶಂ ಅರೂಪಂ ಅವ್ಯಯಂ ನ ಅಂತಃ ಪ್ರಜ್ಞಂ ನ ಬಹಿಷ್ಪ್ರಜ್ಞಂ ನೋಭಯತ ಪ್ರಜ್ಞಂ ಯತ್ತದ್ರೇಷಮಗ್ರಾಶ್ರಮಗೋತ್ರಮವರ್ಣಂ. ಆಮೇಲೆ ಈ ಬೇಕಾದಷ್ಟಿದೆಯಲ್ಲ, ಅಪಾಣಿಪಾದೋ ಜವನೋ ಗೃಹೀತ, ಮತ್ತೆ ಪಶ್ಯತ್ಯಚಕ್ಷು ಸ್ವಶೃಣೋತ್ಯ ಕರ್ಣ, ಮತ್ತು ಇದಕ್ಕೆ ಏನಾಗುತ್ತೆ? ಈ ಒಂದು ಧರ್ಮಕ್ಕೆ ಇದು ಹೊಂದುವುದಿಲ್ಲ. ಈ ಒಂದು ಧರ್ಮ ಉಳ್ಳ ಪರಬ್ರಹ್ಮ ಪರಮಾರ್ಥ ತತ್ವ ಏನು, ಅದಕ್ಕೆ ಉಬ್ಬು ಇಲ್ಲ, ತಗ್ಗು ಇಲ್ಲ, ಏನೂ ಇಲ್ಲ. ಅಂದ್ರೆ ಯಾವ ವಿಶೇಷವೂ ಇಲ್ಲದ ನಿರ್ವಿಶೇಷ ತತ್ವಕ್ಕೆ ಈ ಉಪಚಯ ಅಪಚಯ ಅಂತಕ್ಕಂಥ ತಂದು ಹಾಕಿಬಿಟ್ರೆ ಹೇಗಪ್ಪ ಆಗುತ್ತೆ? ಆದ್ದರಿಂದ ಅದನ್ನು ಇಲ್ಲಿ ತಂದುಕೊಳ್ಳಬಾರದು, ಸೇರಿಸಿಕೊಳ್ಳಬಾರದು. ಆದರೆ ಉಳಿದ ಧರ್ಮ ಇದೆಯಲ್ಲ, ಅದನ್ನು ಸೇರಿಸ್ಕೊ.
ಯಾಕೆ? ಅದರಲ್ಲಿ ಅರ್ಥ ಸಾಮ್ಯವಿರುವುದರಿಂದ. ಎಲ್ಲ ಒಂದೇ ಒಂದು ಅರ್ಥವನ್ನು ಹೇಳ್ತಾ ಇದೆ ಮತ್ತು ಎಲ್ಲದಕ್ಕೂ ಒಂದೇ ಪ್ರಯೋಜನ. ಏನು ಪ್ರಯೋಜನ ಅಂತಕ್ಕಂಥದ್ದನ್ನ ಅದನ್ನ ಮುಂದಿನ ಸೂತ್ರದಲ್ಲಿ ಹೇಳ್ತಾರೆ. ಎಲ್ಲದಕ್ಕೂ ಏನು ಪ್ರಯೋಜನ? ಒಂದು ಪ್ರಯೋಜನ ಇದೆಯಲ್ಲ, ಅದನ್ನ ಮುಂದೆ ಸೂತ್ರ ಹೇಳ್ತಾರೆ. ಅದನ್ನ ವಿಚಾರ ಮಾಡೋಣ. ಈಗ ಈ ಸೂತ್ರ ನೋಡೋಣ. ಈ ಸೂತ್ರ ಅರ್ಥ ಆಯ್ತಲ್ಲ. ಓಂ ಇತರೇ ತ್ವರ್ಥ ಸಾಮಾನ್ಯಾತ್ ತು ಇತರೇ ಧರ್ಮ ಸರ್ವತ್ರ ಉಪಸಂಹ್ರಿಯೇರನ್ ಕುತಃ ಅರ್ಥ ಸಾಮಾನ್ಯಾತ್. ಹೀಗೆ ಸಿದ್ಧಾಂತವೂ ಇದೆ, ಅದಕ್ಕೆ ಸಮರ್ಥನೆಯೂ ಇದೆ. ಸಿದ್ಧಾಂತ ಏನು? ಇತರೇ ಧರ್ಮ ಸರ್ವತ್ರ ಉಪಸಂಹ್ರಿಯೇರನ್. ಉಳಿದ ಧರ್ಮಗಳನ್ನ ಅಂದ್ರೆ ಅದನ್ನು ಬಿಟ್ಟು, ಪ್ರೇಷರತ್ವಗಳನ್ನು ಬಿಟ್ಟು ಉಳಿದ ಧರ್ಮಗಳನ್ನು ಎಲ್ಲ ಕಡೆಯಲ್ಲಿ ಉಪಸಂಹಾರ ಮಾಡಿಕೊಳ್ಳಬೇಕು. ಇದು ಸಿದ್ಧಾಂತ. ಇದಕ್ಕೆ ಹೇತು ಏನಾಗಿದೆ? ಅರ್ಥ ಸಾಮಾನ್ಯ. ಇದು ಕಾರಣ. ಹೀಗೆ ಇದು ಸೂತ್ರಕ್ಕೆ ಅರ್ಥ ಆಯಿತು. ಏನು ಇದಕ್ಕೆ ವಿಶೇಷವಾಗಿ ಏನೋ ಭಾಷ್ಯ ಇಲ್ಲ, ನೋಡ್ಬೇಡ. 339ನೇ ಭಾಷ್ಯ. ಇತರೇತು ಆನಂದಾದಯೋ ಧರ್ಮ. ಇತರೆ ಅಂದ್ರೆ ಇನ್ನು ಉಳಿದ, ಆನಂದಾದಯೋ ಧರ್ಮ ಅಂದ್ರೆ ಆನಂದವೇ ಮೊದಲಾದ ಧರ್ಮಗಳನ್ನು. ಏನಿದು? ಯಾತಕ್ಕೆ ಬಂದ? ಬ್ರಹ್ಮಸ್ವರೂಪ ಪ್ರತಿಪಾದನಾಯೈವ ಉಚ್ಯಮಾನ. ಇದು ಈ ಉಳಿದ ಆನಂದಾದಿ ಧರ್ಮಗಳು ಯಾತಕ್ಕೆ ಬಂದಿವೆ ಅಂದ್ರೆ ಬ್ರಹ್ಮದ ಪರಮಾರ್ಥ ಸ್ವರೂಪವನ್ನ ನಿರೂಪಣೆ ಮಾಡುವುದಕ್ಕೋಸ್ಕರ ಬಂದಿರತಕ್ಕಂಥದ್ದು ಉಳಿದವು. ಹೌದ್ ತಾನೆ? ಆದರೆ ಇದು ಬಂದಿಲ್ಲ. ಪ್ರೇಷರಸ್ವಾದಿಗಳು ಬ್ರಹ್ಮನ ಪರಮಾರ್ಥ ಸ್ವರೂಪನ. ಏನು ಪ್ರೇಷರಸ್ವಾದಿಗಳು ಅಂತಂದ್ರೆ ಭೇದ ಇದೆ. ಭೇದ ಇದ್ರೆ ಏನಾದ್ರು ಉಪಚಯ ಅಪಚಯ ಬರುತ್ತೆ. ಉಪಚಯ ಅಪಚಯ ಅಂತಕ್ಕಂಥದ್ದು ಬ್ರಹ್ಮದ ಧರ್ಮವ ಅಲ್ಲ, ಆದ್ದರಿಂದ ಸೇರಿಸಿಕೊಳ್ಬಾರದು. ಆದರೆ ಬೇರೆಯವು ಆನಂದಾದಿ ಧರ್ಮಗಳು ಏನಾಗಿದೆ? ಅವೆಲ್ಲ ಬ್ರಹ್ಮ ಸ್ವರೂಪ ಪ್ರತಿಪಾದನಾಯೈವ. ಪ್ರತಿಪಾದನಾಯೈವ ಬ್ರಹ್ಮ ಸ್ವರೂಪವನ್ನು ಪ್ರತಿಪಾದನೆ ಮಾಡುವುದಕ್ಕೋಸ್ಕರ, ಆದರೆ ಬ್ರಹ್ಮ ಸ್ವರೂಪವನ್ನು ತಿಳಿಸುವುದಕ್ಕೋಸ್ಕರ. ಎಂತಹ ಬ್ರಹ್ಮ? ಪರಮಾರ್ಥ ರೂಪವಾದ ಬ್ರಹ್ಮ. ಯಾವುದಲ್ಲ, ಯಾವುದೋ ಉಪಾಸ್ಯವಾದ ಯಕ್ಕಶ್ಚಿತ್ ಬ್ರಹ್ಮವಲ್ಲ. ಉಪಾಸ್ಯ ಬ್ರಹ್ಮ ಬಿಡಿ, ಅದಕ್ಕೆ ಏನು ಬೇಕಾದ್ರೂ ಸೇರಿಸ್ಕೊಳ್ಬಹುದು. ಯಾಕೆ? ಎಲ್ಲ ಗುಣಗಳನ್ನು ಸೇರಿಸಿ ಉಪಾಸನೆ ಮಾಡಬೇಕು. ಇದು ಉಪಾಸ್ಯ ಬ್ರಹ್ಮವಲ್ಲ. ಮತ್ತು ಈ ಯಾತಕ್ಕೆ ಬ್ರಹ್ಮ ಸ್ವರೂಪ ಅದು ಹೇಳಿದೆ. ಮತ್ತು ಅರ್ಥ ಸಾಮಾನ್ಯಾತ್ ಪ್ರತಿಪಾದ್ಯಸ್ಯ ಧರ್ಮಿಣ ಏಕತ್ವಾತ್. ಅರ್ಥ ಸಾಮಾನ್ಯದಿಂದ ಏನದು? ಅರ್ಥ ಸಾಮಾನ್ಯ ಅಂದ್ರೆ ಯಾವುದು ಪ್ರತಿಪಾದ್ಯವಾಗಿದೆ ಇಲ್ಲಿ? ಧರ್ಮಿ ಯಾವುದು ಅಂತಂದ್ರೆ ಬ್ರಹ್ಮ. ಆ ಬ್ರಹ್ಮ ಎಂಬತಕ್ಕಂಥದ್ದು ಬ್ರಹ್ಮತತ್ವ ಪ್ರತಿಪಾದಿಸಲ್ಪಡಬೇಕಾಗಿರತಕ್ಕಂತಹ ಬ್ರಹ್ಮ ಅದೇನಾಗಿದೆ? ಎಲ್ಲ ಕಡೆಯಲ್ಲಿಯೂ ಕೂಡ, ಎಲ್ಲ ಕಾಲದಲ್ಲಿಯೂ ಕೂಡ, ದೇಶ ಕಾಲ, ಎಲ್ಲ ಕಡೆ ದೇಶ, ಎಲ್ಲ ಕಾಲ, ಎಲ್ಲ ಯಾವಾಗಲೂ ಕೂಡ ಒಂದೇ ರೂಪದಲ್ಲಿರುವುದು, ಒಂದೇ ರೂಪವಾಗಿದೆ. ಅದಕ್ಕೆ ಯಾವ ಭೇದನೂ ಇಲ್ಲ. ಇಂತಹ ಅಭೇದದಿಂದ ಏನು ಏಕಮೇವಾದ್ವಿತೀಯವಾಗಿರ್ತಕ್ಕಂತಹ ಈ ಬ್ರಹ್ಮಕ್ಕೆ ನೀನು ಪ್ರಿಯಶಿರಸ್ವಾದಿಗಳನ್ನು ಹೇಳಿ ಉಪಚಯ ಅಪಚಯ ಅಂತ ಹೇಳಿದ್ರೆ ಈ ಸೇರಿಸ್ಕೊಳಕ್ಕಾಗುತ್ತಾ? ಅದನ್ನ ಸೇರಿಸ್ಕೊಳ್ಬಾರದು. ಬೇರೆಯದೇನಾಗಿದೆ? ಬೇರೆಯ ಧರ್ಮಗಳೆಲ್ಲವೂ ಕೂಡ ಬ್ರಹ್ಮಸ್ವರೂಪ ಪ್ರತಿಪಾದನೆ ಮಾಡುವುದಕ್ಕೆ ಬಂದಿವೆ. ಯಥದದ್ರೇಶವಗ್ರಾಹ್ಯಮಾಗಲಿ, ನಾಂತ ಪ್ರಜ್ಞಮಾಗಲಿ, ಅಶಬ್ದಮಸ್ಪರ್ಶ ಯಾವುದಾರು. ಹೀಗೆ ಪ್ರತಿಭಾ ಏಕತ್ವ ಸರ್ವೇ ಸರ್ವತ್ರ ಪ್ರತೀಯೇರನ್. ಇದು ಎಲ್ಲವೂ ಕೂಡ, ಆ ಎಲ್ಲ ಗುಣಗಳನ್ನೂ ಕೂಡ ಎಲ್ಲ ಕಡೆಯಲ್ಲಿಯೂ ಕೂಡ ಪ್ರತೀಯೇರನ್ ತಿಳಿಯಬೇಕು. ತಿಳಿದುಕೊಳ್ಳ, ಇದು ಗುಣ ಅಲ್ಲಿದೆ, ಅಲ್ಲಿ ತಿಳಿಬೇಕು. ಇತಿ ವೈಷಮ್ಯಂ. ಇದು ವೈಷಮ್ಯ. ಯಾವುದಕ್ಕೆ? ಪ್ರಿಯಶರಸ್ವಾದಿಗಳಿಗೂ ಮತ್ತೆ ಈ ಈ ಆನಂದಾದಿ ಧರ್ಮಗಳಿಗೂ ಇದು
ವ್ಯತ್ಯಾಸ ಅಂತ ಹೇಳಿ ಇದನ್ನು ಸೇರಿಸ್ಕೊಳ್ಬೇಕು ಅಂತ ಹೇಳಿ ಅದನ್ನು ಸೇರಿಸ್ಕೊಳ್ಬಾರದು ಅಂತ ವೈಷಮ್ಯ ಅಂತ ಹೇಳಿ ಮಾತು. ಪ್ರತಿಪತ್ತಿ ಮಾತ್ರ ಪ್ರಯೋಜನ ಹಿತೆ. ಮತ್ತು ಈ ಪ್ರತಿಪತ್ತಿ ಮಾತ್ರ, ಈ ಬೇರೆ ಧರ್ಮ ಇದೆಯಲ್ಲ, ಈ ತರ ಒಂದು ಆನಂದಾದಿಗಳು ಅಂತ ಹೇಳಿದಾರ, ಈ ಆನಂದಾದಿ ಧರ್ಮಗಳಿಗೆ ಏನ್ ಪ್ರಯೋಜನ? ಅಂತಂದ್ರೆ, ಓಹೋ ಇದರಿಂದ ನಮಗೆ ಮೋಕ್ಷವೆಂಬ ಪ್ರಯೋಜನವು ಬರುತ್ತದೆ. ಇದನ್ನು ತಿಳಿದರೆ ಮೋಕ್ಷವೆಂಬ ಪ್ರಯೋಜನವು ಬರುತ್ತದೆ. ಅಯ್ಯಯ್ಯೋ, ಶುದ್ಧಾಂಗ ಸುಳ್ಳು. ಇದೇನು ಒಂದೇನು ಅಬದ್ಧ ಇದು. ಎಲ್ಲಾದರೂ ಉಂಟೆ? ಇಂತಹ ಬ್ರಹ್ಮವನ್ನ ತಿಳಿದರೆ ನನಗೆ ಯಾರೋ ತಿಳಿಯತಕ್ಕಂಥವನು, ನಾನು ತಿಳಿಯಲ್ಪಡಬೇಕಾಗಿರತಕ್ಕಂತಹ ಬ್ರಹ್ಮ ಅದು. ಅದಕ್ಕೆ ಯಾವುದೋ ಗುಣಗಳಿವೆ. ಅಂತಹ ಗುಣಗಳುಳ್ಳ ಧರ್ಮಗಳನ್ನ, ಅಂತಹ ಗುಣಗಳುಳ್ಳ ಬ್ರಹ್ಮವನ್ನ ನಾನು, ಕರ್ತೃವಾದ ನಾನು, ಕರ್ಮ ಯಾವುದು, ಕ್ರಿಯೆ ಯಾವುದು ತಿಳಿದುಕೊಂಡರೆ ಏನಾಗುತ್ತೆ? ಆಮೇಲಿಂದ ಮೋಕ್ಷವು ಬರುತ್ತದೆ. ಅಂದ್ರೇನು? ಅಲ್ಲಪ್ಪ, ನಿನಗೆ ಭಾಷ್ಯ ಅರ್ಥವೇ ಆಗಿಲ್ಲ. ಯಾಕೆ? ಯಾರೂ ಕೂಡ ಯಾವುದೋ ಒಂದು ಸಾಧನೆಯಿಂದ, ಅಂದ್ರೇನು, ಈ ಭಾಷ್ಯವನ್ನು ನಾವು ತಿಳಿದುಕೊಳ್ಳಬೇಕು, ಅದೊಂದು ಸಾಧನೆ. ತಿಳಿದುಕೊಳ್ಳುವುದರಿಂದ ಮೋಕ್ಷವನ್ನು ಪಡೆಯಬೇಕು ಅಂತಕ್ಕಂಥದ್ದು ಎಲ್ಲಾದರೂ ಉಂಟೇನಪ್ಪ? ಯಾಕೆ? ಆ ಮೋಕ್ಷ ಅಂತಕ್ಕಂಥದ್ದು ಸಾಧನ ಸಾಧ್ಯವಾದ ತತ್ವ ಅಲ್ಲ. ಯಾವ ಸಾಧನದಿಂದಲೂ ಪಡೆದುಕೊಳ್ಳಬೇಕಾದಂತಹ ತತ್ವ ಅಲ್ಲ. ಅದು ಸಾಧನ ಸಾಧ್ಯ ಅಲ್ಲ. ಮತ್ತೆಂತಹದ್ದು? ಸಿದ್ಧವಾದ ತತ್ವ, ಸ್ವತಃ ಸಿದ್ಧವಾದ ತತ್ವ. ಆಗಲೇ ಸಿದ್ಧವಾಗಿ ಬಿಟ್ಟಿದೆಯಪ್ಪ ಅದು. ಅದನ್ನು ಏನು ಪಡ್ಕೊಳ್ಳೋದು ಅಂದ್ರೆ ಏನರ್ಥ? ಅದೇನು ಅಲ್ಲಿಗೇನು ಮತ್ತೇನು? ಹಾಗಾದ್ರೆ ನಾವು ಮೋಕ್ಷ, ನಾವು ಸಂಸಾರದಲ್ಲಿ ಇದೀವಲ್ಲ ಎಂದು. ಅದೇ ಪ್ರತಿಪತ್ತಿ ಮಾತ್ರ ಪ್ರಯೋಜನ. ಅಂದ್ರೇನು? ಕೇವಲ ತಿಳಿದುಕೊಳ್ಳುವುದು ಅಷ್ಟೇ ಪ್ರತಿಪತ್ತಿ ಅಂದ್ರೆ. ಒಂದೇ ಜ್ಞಾನ ಅಂತಂದ್ರೆ ಒಂದೇ, ಕೇವಲ ಜ್ಞಾನ ಮಾತ್ರ ಪ್ರಯೋಜನ ಅಷ್ಟೇ. ನೀನು ಆಗಿಬಿಟ್ಟಿದ್ದೀಯೇ, ಆಗಲೇ ಬ್ರಹ್ಮಸ್ವರೂಪದೇನು, ಯಾವುದ ದೋಷವೂ ಇಲ್ಲ ನಿನ್ನ ಹತ್ರ. ಆದರೆ ನಿನಗೆ ಗೊತ್ತಿಲ್ಲ. ಇದು ಹೇಳ್ತಾ ಇದೆ ಯಾವುದು? ಈ ಆನಂದಾದಿ ಧರ್ಮಗಳಿದೆಯಲ್ಲ, ಅವೆಲ್ಲವೂ ಕೂಡ ಸ್ವರೂಪವನ್ನು ಹೇಳ್ತಾ ಇದೆ. ಅದನ್ನು ತಿಳಿದುಕೋ ಅಷ್ಟೇ. ತಿಳಿದುಕೊಂಡ್ರೆ ಏನಾಗತ್ತೆ? ನಿನಗೆ ಆಗಬೇಕಾದ್ದೇನಿಲ್ಲ. ಆಮೇಲೆ ತಿಳಿದುಕೊಂಡ್ರೆ ಗೊತ್ತಾಗೋದೇನು? ಅಯ್ಯಯ್ಯೋ, ನಾನು ಏನೋ ತಿಳ್ಕೊಂಡು ಏನೋ ಪಡಿಬೇಕು ಅನ್ಕೊಂಡ್ಬಿಟ್ಟಿದ್ನಲ್ಲ, ನಾನು ಆಗಲೇ ಪಡೆದುಕೊಂಡ ತತ್ವ. ಪಡೆಯಲ್ಪಡಬೇಕಾದ ತತ್ವ ಅಲ್ಲ, ಪಡೆಯಲ್ಪಟ್ಟಿರ್ತಕ್ಕಂಥ, ಪಡೆದುಕೊಂಡಿರ್ತಕ್ಕಂಥ, ಆಗಲೇ ಪಡೆದುಕೊಂಡ್ಬಿಟ್ಟಿದ್ದೆ ಅಂತ ಹೇಳಿ. ಆದ್ದರಿಂದ ಇಲ್ಲೇನಿದೆ? ಪ್ರತಿಮತ್ತೆ ಮಾತ್ರ, ಜ್ಞಾನ ಮಾತ್ರ ಪ್ರಯೋಜನ ಅಷ್ಟೇ. ಇದು ಈ ಒಂದು ಎರಡಕ್ಕೂ ಕೂಡ ಈ ಒಂದು ಭೇದವನ್ನ, ಯಾವ ಯಾವ ಧರ್ಮವನ್ನು ತೆಗೆದುಕೊಳ್ಳಬೇಕು, ಯಾವ ಯಾವ ಧರ್ಮವನ್ನು ತೆಗೆದುಕೊಳ್ಳಬಾರದು ಎಂಬತಕ್ಕಂಥದ್ದನ್ನ ಇಲ್ಲಿ ಹೇಳಿದ್ದಾರೆ. ಈಗ ಮುಂದಿನ ಅಧಿಕರಣವನ್ನ ನೋಡೋಣ. ಈ ಮುಂದಿನ ಅಧಿಕರಣ ಆಧ್ಯಾನಾಧಿಕರಣ ಅಂತ. ಆಧ್ಯಾನಾಧಿಕರಣ ಸಾಮಾನ್ಯವಾಗಿ ಅಧಿಕರಣಗಳಿಗೆ ಹೆಸರನ್ನ ಆ ಒಂದು ಪ್ರಾರಂಭದ ಸೂತ್ರ ಏನಿದೆಯೋ ಅದಕ್ಕೆ ಅನುಗುಣವಾಗುವಂತೆ ಹೆಸರು ಕೊಟ್ಟಿದ್ದಾರೆ. ಆದರೆ ಕೆಲವುದಕ್ಕೆ ಮಾತ್ರ ಪೂರ್ತಿಯಾಗಿ ಬೇರೆ ಬೇರೆ ಕೊಟ್ಟಿದ್ದಾರೆ. ಈಗ ಉದಾಹರಣೆಗೆ ಒಂದು ಇದೆ, ಪ್ರಸರ್ಧನಾಧಿಕರಣ ಅಂತ ಇದೆ. ಪ್ರಸರ್ಧನಾಧಿಕರಣದಲ್ಲಿ ಏನು ಇಲ್ಲ, ಪ್ರಾಣ ತಥಾನುಗಮಾತ್ ಅಂತ ಹೇಳ್ತಾರಂದ್ರೆ ಏನು ಅದಕ್ಕೆ ಅರ್ಥವೇ ಇಲ್ಲ. ಅದಕ್ಕೆ ಬೇರೆ ಅದಕ್ಕಿದೆ. ಕೆಲವು ಬಹಳ ಕಡೆ ಹೀಗೆ ಮಾಡಿ ಆಧ್ಯಾನಾಧಿಕರಣ. ಅದರಲ್ಲಿ ಈ ಎರಡು ಸೂತ್ರಗಳು ಉಪನಿಬದ್ಧವಾಗಿವೆ. ನೋಡೋಣ. ಅಥ ಶ್ರೀಮಚ್ಛಂಕರ ಭಗವತ ಕೃತೌ ಶಾರೀರಕ ಮೀಮಾಂಸಾ ಭಾಷ್ಯೆ ತೃತೀಯೇ ಸಾಧನಾಧ್ಯಾಯೇ ತೃತೀಯೇ ಪಾದೆ ದ್ವಿಸೂತ್ರಾತ್ಮಕಂ ಸೂತ್ರದ್ವಯಾತ್ಮಕಂ ಸಪ್ತಮಂ
ಆಧ್ಯಾನಾಧಿಕರಣಂ. ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆತ್ಮಶಬ್ದಾಚ್ಚ ಓಂ ಆತ್ಮಶಬ್ದಾಚ್ಚ ಇತಿ ದ್ವಿಸೂತ್ರಾತ್ಮಕಮಿದಂ ಅಧಿಕರಣಂ ಆನಂದಾದ್ಯಧಿಕರಣ ಆಧ್ಯಾನಾದ್ಯಧಿಕರಣಂ ದ್ವಿಸೂತ್ರಾತ್ಮಕಮಿದಂ ಆಧ್ಯಾನಾದ್ಯಧಿಕರಣ. ಈಗ ಈ ಆಧ್ಯಾನ ಅಂತಂದ್ರೆ ಏನು ಅಂತ ಮುಂದೆ ಹೇಳಿದ್ದಾರೆ. ಈಗ ನಾವು ಪ್ರಾರಂಭ ಮಾಡಬೇಕಲ್ಲ, ಆದ್ದರಿಂದಲೇ ಈ ಆಧ್ಯಾನ ಅಂತದೇನು ಅಂತ ಅನ್ನೋದನ್ನ ಸ್ವಲ್ಪ ಸಂಕ್ಷೇಪ ಒಂದೇ ಒಂದು ಪದದಿಂದ ತಿಳ್ಕೊಂಡ್ಬೇಡ. ಇಲ್ಲಿ ಪ್ರಕೃತ, ಇಲ್ಲಿ ನಾವು ಆಧ್ಯಾನ ಏನು ಅರ್ಥ ಮಾಡ್ಕೊಳ್ಬೇಕು. ಆಧ್ಯಾನ ಅಂತಂದ್ರೆ ಇದು ಒಂದು ತರಹದ ಯಾವುದನ್ನ ಶ್ರವಣ ಮಾಡಿದ್ದೇವೋ ಮತ್ತು ಆ ಶ್ರವಣವು ನಾವು ಕೇಳಿದ್ದೇವಲ್ಲ, ಏನೋ ಒಂದು ಯಾರು ತತ್ವಮಸಿ ಅಂತ ಕೇಳಿದ್ದೇವೆ, ಶ್ರವಣ ಆಯಿತು. ಆ ಶ್ರವಣವು ದೃಢವಾಗಿ ನಿಲ್ಲುವುದಕ್ಕೋಸ್ಕರ ದೃಢವಾಗಿ ನಿಲ್ಲಬೇಕಲ್ಲ, ಅದು ಏನಾಗಬೇಕಾದಕ್ಕೆ ಮನನ ಅಂತ ಇದೆ. ಇದು ಅಧಿಕಾರಿ ಭೇದ. ಕೆಲವರಿಗೆ ಕೇವಲ ಶ್ರವಣ ಮಾತ್ರದಿಂದ ವಂದನಾ ನಿಧ್ಯಾಸನ ಎರಡೂ ಪ್ರಯೋಜನ ಆಗ್ಬಿಡುತ್ತೆ, ಎರಡರ ಪ್ರಯೋಜನ ಆಗ್ಬಿಡುತ್ತೆ. ಕೆಲವ್ರಿಗೆ ಆಗೋದಿಲ್ಲ. ಅವ್ರಿಗೆ ಏನಾಗಬೇಕು, ಮನನ ಅಂತಕ್ಕಂಥದ್ದು ಬೇಕು. ಯಾಕೆ? ಶ್ರವಣ ಮಾಡಿದ್ದು ದೃಢವಾಗಬೇಕಾದರೆ ಮತ್ತೆ ಮನನ ಆಯಿತು, ದೃಢವಾಯಿತು. ದೃಢವಾದ್ರೆ ಏನಾಯಿತು? ದೃಢವಾದ್ರೆ ಏನೋ ಒಂದು ಬೌದ್ಧಿಕ ಜ್ಞಾನ ಆಯಿತು, ನಮಗೆ ಬಂತು. ಆದರೆ ಅದಲ್ಲ ಇಲ್ಲಿ ಹೇಳಿರ್ತಕ್ಕಂಥದ್ದು. ಮೊನ್ನೆ ಯಾವತ್ತೂ ಹೇಳಿದ್ವಲ್ಲ, ಒಂದು ವಿಚಾರ ಮಾಡಿದ್ವಲ್ಲ, ತತ್ವಮಸಿ ಎನ್ನುವುದಕ್ಕೆ ನಮಗೆ ಬೇಕಾಗಿರ್ತಕ್ಕಂಥದ್ದು ವಾಕ್ಯಾರ್ಥ ಜ್ಞಾನವಲ್ಲ. ಏನದು? ತ್ವಂ ತತ್ ಅಸಿ. ಓ ನೋಡ್ರಿ, ನಮಗೆ ಸಂಸ್ಕೃತ ಆಗೋತ್ತು, ವ್ಯಾಕರಣ ಆಗೋತ್ತು, ಶಬ್ದ ಆಗೋತ್ತು. ತ್ವಂ ನೀನು, ತತ್ ಅದು, ಅಸಿ ಆಗಿದ್ದೀಯೇ. ಗೊತ್ತಾಯ್ತು, ನೀನು ಅದಾಗಿದ್ದೀಯೇ ಅಂದ್ರೆ ಏನು? ನೀನು ಆ ಬ್ರಹ್ಮವಾಗಿದ್ದೀಯೇ ಅಂತ ಹೇಳಿದಾರೆ ಕಂಡ್ರೆ ಏನು ಪ್ರಯೋಜನ? ಮುಖ್ಯ ಪ್ರಯೋಜನ. ಮನನ ಮಾಡ್ದ, ತತ್ವ ಎಲ್ಲ ಆಯ್ತು, ಅರ್ಥ ಆಯ್ತು, ಸರಿ ಅಲ್ಲ. ಮತ್ತೆ ಅದು ಅನುಭವದಲ್ಲಿ ನಿಲ್ಲಬೇಕಾದರೆ ಆ ತತ್ವಮಸಿ ಅಂತಕ್ಕಂಥ ವಾಕ್ಯ ಅನುಭವದಲ್ಲಿ ನಿಂತು ಇವನಿಂದ ಏನು ಉದ್ಗಾರ ಬರಬೇಕು? ಅಹಂ ಬ್ರಹ್ಮಾಸ್ಮಿ ಅಂತಕ್ಕಂಥದ್ದು ಬರಬೇಕು. ತತ್ವಮಸಿ ಅಂತಕ್ಕಂಥದ್ದು ಗುರು ಹೇಳ್ದ, ಅದನ್ನ ಶ್ರವಣ ಮನನ ಮತ್ತೆ ಮುಂದಿನದು ನಿಧಿಧ್ಯಾಸನ ಅದನ್ನು ಮಾಡ್ದ. ನಿಧಿಧ್ಯಾಸನವನ್ನ ಮಾಡಿ ಏನ್ ಮಾಡ್ದ? ಓಹೋ ಅಹಂ ಬ್ರಹ್ಮಾಸ್ಮಿ ಅಂತ ಗುರು ಹೇಳ್ದ. ಇದು ಈ ಒಂದು ನಿಧಿಧ್ಯಾಸನ ಅಂತ ಏನಿದೆ, ಆ ರೂಪವಾಗಿರತಕ್ಕಂಥ ಸಾಧನೆ ಒಂದು ಆಧ್ಯಾನ ಅಂತಕ್ಕಂಥದ್ದು. ಇಲ್ಲಿ ಆ ಅರ್ಥ, ಇನ್ನೇನು ಉಪಾಸನೆ ಅಂತ ಅಲ್ಲ, ಮತ್ತೆ ಇನ್ನೇನು ಪ್ರಸಂಖ್ಯಾನ ಅಂತಲೂ ಅಲ್ಲ. ಸುಮ್ಮನೆ ಧ್ಯಾನ ಮಾಡ್ತಾ ಇರ್ಬೇಕಂದ್ರಿ, ಆ ಧ್ಯಾನ ಸಮಂತಾತು ಧ್ಯಾನ ಯಾವುದೂ ಅಲ್ಲ. ಇದು ಒಂದು ರೀತಿಯಲ್ಲಿ ನಿಧಿಧ್ಯಾಸನವೆಂಬ ಒಂದು ಅರ್ಥ ಇದೆ. ಯಾಕೆ ಅಂದ್ರೆ ಶ್ರವಣ ಮಾಡಿದ್ದು ದೃಢವಾಗಿ ನಿಂತು ಅದು ಅನುಭವಕ್ಕೆ ಬರಬೇಕಾದ್ರೆ ಯಾವ ಸಾಧನ ಇದೆಯೋ ಅದು ಇಲ್ಲಿ ನಿಧಿಧ್ಯಾಸನ ಅಂತ ಈ ಅರ್ಥ ತೆಗೆದುಕೊಳ್ಬೇಕು. ಇಲ್ಲಿ ಅದು ಮುಂದೆ ನೋಡೋಣ. ಇದು ಇದರಲ್ಲಿ ಎರಡು ಸೂತ್ರ. ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆತ್ಮಶಬ್ದಾಚ್ಚ ಪ್ರಕೃತಂ ಸೂತ್ರಂ ತಸ್ಮಿನ್ ಅಧಿಕರಣೆ ಆಧ್ಯಾನಾಧಿಕರಣೆ ಪ್ರಥಮಂ ಸೂತ್ರಂ ಕಿಂತತ್ ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್ ಓಂ ಆಧ್ಯಾನಾಯ ಪ್ರಯೋಜನಾಭಾವಾತ್. ಆಧ್ಯಾನಾಯ ಪ್ರಯೋಜನಾಭಾವಾತ್ ಇತಿ ದ್ವಿಪದಾತ್ಮಕಮಿದಂ ಸೂತ್ರಂ ಪದದ್ವಯಾತ್ಮಕಮಿದಂ ಸೂತ್ರಂ. ಅಸ್ಮಿನ್ ಸೂತ್ರೇ ದ್ವೇ ಪದೇ
ವರ್ತೇತೆ. ದ್ವೇ ಪದೇ ವರ್ತೇತೆ ಅಸ್ಮಿನ್ ಸೂತ್ರ. ಇದಕ್ಕೆ ಅನ್ವಯ ಹೇಗಾಗುತ್ತೆ? ಅನ್ವಯಸ್ತು ಏವಂ ವರ್ತತೆ ಆಧ್ಯಾನಾಯ. ಆಧ್ಯಾನಾಯ ಅಂದ್ರೆ ಆಧ್ಯಾನಕ್ಕೋಸ್ಕರ. ಅಧ್ಯಾನ ಏನು ಅಂತ ನಾವು ತಿಳ್ಕೊಂಡಿದ್ದೀವಲ್ಲ, ಆಧ್ಯಾನಕ್ಕೋಸ್ಕರ ಏನದು? ಸೂತ್ರ ಏನಿದೆ? ಆಧ್ಯಾನಾಯ ಪ್ರಯೋಜನಾಭಾವಾತ್. ಆಧ್ಯಾನಕ್ಕೋಸ್ಕರ ಪ್ರಯೋಜನಾಭಾವಾತ್ ಅಂದ್ರೆ ಬೇರೆಯ ಪ್ರಯೋಜನ ಇಲ್ಲದಿರುವುದರಿಂದ ಏನಾಯ್ತು? ಅರ್ಥವೇ ಆಗಿಲ್ಲ. ಈ ಕೆಲವು ಪದಗಳನ್ನು ಸೇರಿಸ್ಕೊಳ್ಬೇಕು. ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ವಾಕ್ಯ ಪೂರ್ತಿ ಆಯ್ತು. ಇವಾಗ ಏನಾಯ್ತು? ಆಧ್ಯಾನಾಯ ಆಧ್ಯಾನಕ್ಕೋಸ್ಕರ ಇದಂ ವಾಕ್ಯಂ ಈ ವಾಕ್ಯವು ಆಮ್ನಾತಮಸ್ತಿ ಆಮ್ನಾತವಾಗಿದೆ. ಯಾವ ವಾಕ್ಯ ಎಲ್ಲಿ ಆಮ್ನಾತವಾಗಿದೆ? ಆಮ್ನಾತ ಅಂದ್ರೆ ಪಠಿತ ಅಂತ ಅರ್ಥ. ಎಲ್ಲಿ ಪಠಿತವಾಗಿದೆ? ಇವೆಲ್ಲ ಯಾವುದೂ ಇಲ್ಲ ಇಲ್ಲಿ. ಇದನ್ನೆಲ್ಲ ಏನು? ಯಾರು ಶರಣು? ಭವಶಂಕರ ದೇಶಿಕ ಮೇ ಶರಣಂ. ಅಷ್ಟೇ, ಇನ್ನೇನಿಲ್ಲ. ಹೌದ್ ತಾನೆ? ಅದರಿಂದ ಅದನ್ನೆಲ್ಲ ಇಲ್ಲಿ ಹೇಳ್ತಾ ಇದ್ದಾರೆ ಭಗವತ್ಪಾದ ಶಂಕರರು. ಅಂದ್ರೆ ಏನಾಯ್ತು? ಆಧ್ಯಾನಾಯ ಇದಂ ವಾಕ್ಯಂ ಆಮ್ನಾತಮಸ್ತಿ. ಕುತಃ? ಕಾರಣ ಏನ್ ಕಾರಣ ಅಂದ್ರೆ ಪ್ರಯೋಜನಾಭಾವ. ಪ್ರಯೋಜನಾಭಾವ ಅಂದ್ರೆ ಏನು? ಅನ್ಯಥಾ ಪ್ರಯೋಜನಾಭಾವ ಅಂದ್ರೆ ಇದಕ್ಕೆ ಬೇರೆ ಯಾವ ಪ್ರಯೋಜನವೂ ಇಲ್ಲದಿರುವುದರಿಂದ ಅದಕ್ಕೇನು? ಆಧ್ಯಾನಾಯ. ಆಧ್ಯಾನ ಎಂಬುದೇ ಇದಕ್ಕೆ ಪ್ರಯೋಜನ. ಅಂದ್ರೆ ದೃಢವಾಗಿ ನಮ್ಮ ಅನುಭವಕ್ಕೆ ಬರುವಂತೆ ತಿಳಿದುಕೊಳ್ಳುವುದು ಅಂತ ಆಧ್ಯಾನ. ಅದಕ್ಕೆ ಸಾಧನ. ಇದನ್ನ ಬಿಟ್ಟು ಬೇರೆ ಯಾವ ಪ್ರಯೋಜನವೂ ಕೂಡ ಈ ವಾಕ್ಯಕ್ಕೆ ಇಲ್ಲದಿರುವುದರಿಂದ ಇನ್ನೂ ಕೂಡ ಸಂದೇಹ ಉಳ್ಕೊಂಡ್ಬಿಡ್ತು. ಅಲ್ಲ ಸ್ವಾಮಿ, ಇದನ್ನ ಸುಲಭ ಅರ್ಥವಾಯ್ತು. ಓಹೋ, ಇದೇನು ಆಧ್ಯಾನಕ್ಕೋಸ್ಕರ ಮಾತ್ರ ಹೇಳಿದೆ ಇಲ್ಲಿ, ಇನ್ನು ಬೇರೆ ಯಾವ ಪ್ರಯೋಜನವೂ ಇದಕ್ಕಿಲ್ಲ ಅಂತ ಹೇಳಿದ್ರಿ. ಯಾವ ವಾಕ್ಯ ಅದು? ಅದನ್ನು ಹೇಳಲಿಲ್ವಲ್ಲ. ಯಾವ ವಾಕ್ಯ ಇದು? ಎಲ್ಲಿದೆ ಇದು ಅಂತಂದ್ರೆ ಈ ಒಂದು ಅಧಿಕರಣಕ್ಕೆ ಪ್ರಕೃತ ವಿಷಯ ಯಾವುದು ಅಂತಂದ್ರೆ ಕಠೋಪನಿಷತ್ತಿನಲ್ಲಿ ಬಂದಿರತಕ್ಕಂತಹ ಇಂದ್ರಿಯಾದಿಗಳ ವಿಚಾರ. ಯಾವುದು? ಅಲ್ಲಿ ಈ ಮಂತ್ರ ಇದೆಯಲ್ಲ, ಇದನ್ನ ಅಲ್ಲಿ ಆಚಾರ್ಯ ಹೇಳ್ಬಿಟ್ಟಿದ್ದಾರೆ. ಇಂದ್ರಿಯೇಭ್ಯ ಪರಾಖ್ಯರ್ಥಾ ಅರ್ಥೇಭ್ಯಶ್ಚ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಬುದ್ಧೇರಾತ್ಮ ಮಹಾನ್ ಪರಃ ಬುದ್ಧೇರಾತ್ಮ ಮಹಾನ್ ಪರಃ ಮಹತಃ ಪರಮವ್ಯಕ್ತಂ ಅವ್ಯಕ್ತಾತ್ ಪುರುಷಃ ಪರಃ ಪುರುಷಾನ್ನ ಪರಂ ಕಿಂಚಿತ್ ಸಾ ಕಾಷ್ಠಾ ಸಾ ಪರಾಗತಿ ಅಂತಕ್ಕಂಥ ಇದು ಕಠೋಪನಿಷತ್ತಿನ ಬಂದಿರತಕ್ಕಂಥ ಮಂತ್ರ. ಇದು ವಿಷಯವಾಕ್ಯ. ಇಲ್ಲಿ ಬಂದಿರತಕ್ಕಂಥ ಇಂದ್ರಿಯಭ್ಯ ಪರ ಹೇಳ್ತ ಅರ್ಥೇ ಬೆಚ್ಚ ಪರಮ್ಮನ. ಇಂದ್ರಿಯಗಳಿಗಿಂತ ಅರ್ಥ ಅಂದ್ರೆ ಇಂದ್ರಿಯ ವಿಷಯ ಅಂತ ಅರ್ಥ ಅಂದ್ರೆ ವಿಷಯಗಳು ಅಂತ. ಇಂದ್ರಿಯ ಅಂದ್ರೆ ಇಂದ್ರಿಯಗಳು, ಅರ್ಥ ಅಂತಂದ್ರೆ ವಿಷಯಗಳು. ಇಂದ್ರಿಯಗಳಿಗಿಂತ ಬಲವಾದದ್ದು ವಿಷಯ, ವಿಷಯಕ್ಕಿಂತ ಬಲವಾದದ್ದು ಮನಸ್ಸು, ಮನಸ್ಸಿಗಿಂತ ಬಲವಾದದ್ದು ಬುದ್ಧಿ, ಬುದ್ಧಿಗಿಂತ ಬಲವಾದದ್ದು ಆತ್ಮ, ಈ ಎಲ್ಲದಕ್ಕಿಂತ ಬಲವಾದದ್ದು ಮಹಾನ್ ಪರಬ್ರಹ್ಮ ತತ್ವ ಪರ. ಅದಕ್ಕೆ ಸಾ ಕಾಷ್ಠ ಸಾ ಪರ, ಅದಕ್ಕಿಂತ ಉತ್ತಮವಾದದ್ದು, ಅದಕ್ಕಿಂತ ಮಿಗಿಲಾದದ್ದು ಯಾವುದು ಇಲ್ಲ. ಸಾ ಕಾಷ್ಠ ಸಾ ಪರಾಗತಿ ಅಷ್ಟೇ, ಅದಕ್ಕಿಂತ ಬೇರೆ ಅದು ಯಾವುದೂ ಇಲ್ಲ ಅಂಥೇಳಿ ಹೇಳಿದೆ. ಇಲ್ಲಿ ಸಂಶಯ ಏನು? ಇಂದ್ರಿಯಗಳನ್ನು ಹೇಳಿದೆ, ಇಂದ್ರಿಯಗಳಿಗೂ ಪ್ರಯೋಜನ ಇದೆಯಾ? ಇಲ್ಲ. ಏನಿದ್ರೆ ಪ್ರಯೋಜನ?
ಈ ಈ ಒಂದು ಮಂತ್ರದ ಅರ್ಥ ನಾವು ಹೇಗೆ ತಿಳ್ಕೊಳ್ಬೇಕು ಅನ್ನೋದನ್ನ ಈ ಅಧಿಕರಣದಲ್ಲಿ ಭಗವಾನ್ ಬಾದರಾಯಣರು 2 ಸೂತ್ರದಿಂದ ತಿಳಿಸ್ಕೊಟ್ಟಿದ್ದಾರೆ. ಸೂತ್ರ ನಮಗೇನು ಅರ್ಥ ಆಗೋದಿಲ್ಲ, ಅದಕ್ಕಾಗಿ ಭಾಷ್ಯ ಇದೆ. ಭಾಷ್ಯವನ್ನ ಮುಂದಿನ ಭಾಗದಲ್ಲಿ ನೋಡೋಣ. ಓಂ ಶಾಂತಿ ಶಾಂತಿ ಶಾಂತಿ. ಓಂ ತತ್ಸತ್.